So yes, all students, a very good evening to you all and welcome back to Enlightened Educator. So ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ವಿಡಿಯೋ ಆಗಿತ್ತು, ಬಟ್ ಐ ಆಮ್ ರೀಡೂಯಿಂಗ್ ದ ವಿಡಿಯೋ ಅಗೇನ್ ಬಿಕಾಸ್ ತುಂಬ ಜನಕ್ಕೆ ಇನ್ನೂ ಡೌಟ್ಸ್ ಇರೋ ಕಾರಣಕ್ಕಾಗಿ ನಾನು ಮಾಡ್ತಾ ಇರೋವಂಥದ್ದು. ಆ್ಯಂಡ್ ದಿಸ್ ಇಸ್ ಐ ಆಮ್ ಡೂಯಿಂಗ್ ದ ವಿಡಿಯೋ ಫ್ರಮ್ ಮೈ ಸಿಸ್ಟಮ್, ರೈಟ್? ಯಾ. ಸೊ ಫಸ್ಟ್ ಮೇನ್ ಥಿಂಗ್ ಏನು ಅಂತಂದರೆ, ಇವಾಗ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಅಪ್ಲಿಕೇಶನ್ ರಿಲೀಸ್ ಮಾಡಿಲ್ಲ, ಹೌದಾ? ಆ್ಯಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸಮ್ಗೆ ಏನೋ ಟೈಮ್ ಟೇಬಲ್ ಬಂದಿದೆ ಅಂತೆ. ಟೈಮ್ ಟೇಬಲ್ ವಿಡಿಯೋ ನಾನು ಮಾಡ್ತೀನಿ, ಆಯಿತಾ? ಸೊ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಮೈ ಫೋನ್ ಇಸ್ ನಾಟ್ ವರ್ಕಿಂಗ್ ದ್ಯಾಟ್ ಮಚ್ ಪ್ರಾಪರ್ಲಿ. ಲೈಕ್ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ನಮ್ಮ ವಾಯ್ಸ್ ಕೇಳಲ್ಲ. ಸೊ ಹಾಗಾಗಿ ನಾನು ಫೋನಲ್ಲೇ ಮ್ಯಾನೇಜ್ ಮಾಡಿ ನಿಮಗೆ ವಿಡಿಯೋ ಮಾಡಬೇಕಾಗುತ್ತೆ. ಟೈಮ್ ಟೇಬಲ್ದು ಇದು ಸಿಸ್ಟಮಲ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಐ ಡೂ ಟ್ಯಾಸ್ ಆ್ಯಪ್. ಓಕೆ, ಯಾ, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಟೈಮ್ ಟೇಬಲ್ ಇಸ್ ರಿಲೀಸ್. ಪ್ಲೀಸ್ ಟು ಚೆಕ್ ಇಟ್ ಔಟ್. ಅದ್ರ ವಿಡಿಯೋ ನಾನು ಮಾಡ್ತೀನಿ. ಓಕೆ, ಶಾರ್ಟ್ಸ್ ಆಗಿ ಮಾಡ್ತೀನಿ, ನೋಡ್ಕೊಳ್ಳಿ, ಆಯ್ತಾ? ಸೊ ಈಗ ಮೇನ್ ಥಿಂಗ್ ಏನು ಅಂದರೆ, ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗೆ ಏನು ಎಕ್ಸಾಮ್ ಅಪ್ಲಿಕೇಶನ್ ರಿಲೀಸ್ ಮಾಡಿಲ್ಲ. ಆ್ಯಂಡ್ ಕಾಲೇಜ್ ಕಡೆಯಿಂದನೂ ದೇ ಆರ್ ನಾಟ್ ಟೇಕಿಂಗ್ ಮಚ್ ರೆಸ್ಪಾನ್ಸಿಬಿಲಿಟಿ ಆಸ್ ಟೋಲ್ಡ್ ಬೈ ದಿಸ್ ಕಾಮೆಂಟ್. ಮ್ಯಾಮ್, ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಆ್ಯಂಡ್ ಹ್ಯಾವ್ ನೋ ಇಂಟ್ರೆಸ್ಟ್. ದಿಸ್ ಇಸ್ ದ ರೀಸನ್ ವೈ ಐ ಆಮ್ ಫಾಲೋಯಿಂಗ್ ಅಪ್ your channel. You explained it so well in this video, ma'am. Thank you so much for this reply. And ಸೊ ಅವರು ಈಗ ನಾನೇನು ಹೇಳ್ತಾ ಇರೋದು ಅಂದರೆ, ಅವ್ರು ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ, ಅವ್ರು ಯಾರೋ ನಿಮ್ಮ ಜವಾಬ್ದಾರಿ ತಗೊಳ್ತಾ ಇಲ್ಲ ಅಂದರೆ ನೀವು ಬಿಡೋಕ್ಕಾಗುತ್ತಾ? ನಿಮಗೆ ಬೇಕಲ್ವಾ? ಸೊ ಯು ಹ್ಯಾವ್ ಟು ಜಸ್ಟ್ ಗೋ ಟು ದೆಮ್, ಆಸ್ಕ್ ದೆಮ್ ಅಬೌಟ್ ದ ಅಪ್ಲಿಕೇಶನ್, ಆಯಿತಾ? ಸೊ ನಿಮ್ಮ ಎಕ್ಸಾಮ್ಸ್ ಬಂದು ಜುಲೈ ಅಥವಾ ಆಗಸ್ಟಲ್ಲಿ ಬೀಳೋವಂಥ ಚಾನ್ಸಸ್ ಇದೆ, ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ಸ್, ಆಯಿತಾ? ಸೊ ಇವಾಗ ಹೇಗೆ ಆಗಿದೆ ಅಂತ ಅಂದರೆ, ಸೊ ನಿಮ್ಮ ಸಿಕ್ಸ್ತ್ ಸೆಮಿಸ್ಟರ್ ಎಕ್ಸಾಮ್ಸ್ ಬಂದು ಹಳೆ ಬ್ಯಾಕ್ಲಾಗ್ ಎಕ್ಸಾಮ್ಸ್ಗಳು ಬಂದು ನಿಮ್ಮ ಕರೆಂಟ್ ಸಿಕ್ಸ್ತ್ ಸೆಮಿಸ್ಟರ್ ಯಾವಾಗ ಎಕ್ಸಾಮ್ಸ್ ಆಗುತ್ತೆ ಅದ್ರ ಜೊತೆಗೆ ಆಗುತ್ತೆ ಅನ್ನುವಂಥದ್ದು ಒಂದು ರೂಢಿ. ಅಂದರೆ ಈಗ ಹೊಸದಾಗಿ ಯಾರು ಸಿಕ್ಸ್ತ್ ಸೆಮ್ ಎಕ್ಸಾಮ್ ಬರೀತಾ ಇದ್ರೆ ಅವ್ರಿಗೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ ಪೀರಿಯಡ್ನಲ್ಲಿ ನಿಮ್ಮ ಸಿಕ್ಸ್ತ್ ಸೆಮಿಸ್ಟರ್ ಬ್ಯಾಕ್ಲಾಗ್ ಫಿಫ್ತ್ ಸೆಮ್ ಬ್ಯಾಕ್ಲಾಗು ಕಂಡಕ್ಟ್ ಆಗುವಂಥದ್ದು ಇದೆ. ಬಟ್ ಈ ಸತಿ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಸೊ ಲೆಟಸ್ ಸಿ, ನಿಮಗೆ ಜುಲೈ ಅಥವಾ ಆಗಸ್ಟಲ್ಲಿ ಆಗ್ಬೋದು. ಇಲ್ಲಾಂದರೆ ಈಗ ಸಿಕ್ಸ್ತ್ ಸೆಮಿಸ್ಟರ್ ಯಾರು ಬರೀತಾ ಇದ್ದಾರೆ ಅವ್ರ ಜೊತೆಗೆ ನಿಮ್ಮ ಹಳೆ ಬ್ಯಾಕ್ಲಾಗ್ ಎಕ್ಸಾಮ್ಸ್ಗಳು ಕೂಡ ಆಗ್ಬೋದು. ಸೊ ಟೈಮ್ ಟೇಬಲು ಮಂತ್ ಎಂಡಲ್ಲಿ ಬರುತ್ತೆ ಅಂತ ಹೇಳಿದರು. ಸೊ ಬಂದಿದೆ, ಬಟ್ ಬ್ಯಾಕ್ಲಾಗಿಗೆ ಬಂದಿಲ್ಲ. ಯಾಕೆ ಅಂತಂದರೆ ಬ್ಯಾಕ್ಲಾಗ್ದು ಅಪ್ಲಿಕೇಶನ್ ಇನ್ನೂ ಕೂಡ ರಿಲೀಸ್ ಮಾಡಿಲ್ದಿರೋ ಕಾರಣ ಸೊ ಬಂದಿಲ್ಲ. ಸೊ ನಿಮ್ಮ ಎಕ್ಸಾಮ್ ಬಂದು ಜುಲೈ ಅಥವಾ ಆಗಸ್ಟಲ್ಲಿ ಬೀಳೋ ಅಂಥ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ದ ವರ್ಸ್ಟ್ ಪಾಸಿಬಿಲಿಟಿ ಇಸ್ ದಟ್, ಸೊ ಸಿಕ್ಸ್ತ್ ಸೆಮಿಸ್ಟರ್ನವ್ರಿಗೆ ಯಾವಾಗ ಎಕ್ಸಾಮ್ ಬೀಳುತ್ತೆ ಕರೆಂಟು, ಅವರ ಜೊತೆಗೆ ಅವರ ಒಂದು ಟೈಮ್ ಪೀರಿಯಡ್ನಲ್ಲಿ, ಸೊ ಈಗ ಅವರಿಗೆ ಕಾಲೇಜ್ ಸ್ಟಾರ್ಟ್ ಆಗಿರೋವಂಥದ್ದು ಮೇನಲ್ಲಿ ಕಾಲೇಜ್ ಸ್ಟಾರ್ಟ್ ಆಗಿರೋವಂಥದ್ದು. ಸೊ ಹಾಗಾಗಿ ಸೆಪ್ಟೆಂಬರ್ ಆ ಪೀರಿಯಡಲ್ಲಿ ಎಕ್ಸಾಮ್ ಬೀಳೋಂಥ ಚಾನ್ಸಸ್ ಇದೆ ವರ್ಸ್ಟ್ ಕೇಸಸಲ್ಲಿ, ಆಯಿತಾ? ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಟೈಮ್ ಟೇಬಲ್ ಬಿಟ್ಟಾಗ ಗೊತ್ತಾಗುತ್ತೆ. ಅಂತ ಈ 3 ತಿಂಗಳಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ಲಿ ಯಾವತ್ತು ಬೇಕಾದರೂ ಎಕ್ಸಾಮ್ ಬೀಳುವಂಥದ್ದು. ಸೊ ದಯವಿಟ್ಟು ಪ್ರಿಪರೇಷನ್ಸ್ ಆಗಿ. ಆ್ಯಂಡ್ ನೀವುಗಳು ಬ್ಯಾಕ್ಲಾಗ್ ಅಪ್ಲಿಕೇಶನ್ಸ್ಗೆ ಎಕ್ಸಾಮ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ದಯವಿಟ್ಟು ನಿಮ್ಮ ಟೀಚರ್ಸ್ಗಳನ್ನ ಕೇಳ್ಕೊಳ್ತಾನೆ ಇರಿ. ಅವ್ರು ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲಪ್ಪ, ನೀವು ಕೇಳಿಕೊಂಡು ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಿಮಗೆ ಬೇಕಾಗಿರೋವಂಥದ್ದು ಇವಾಗ ಅದು ಲಾಗಿನ್ ಒಂದು ಏನಂತ ಹೇಳ್ತಾರೆ, ಅದು ಲಾಗಿನ್ ಆಗಲಿಕ್ಕೆ ನಿಮಗೆ ಅಥಾರಿಟಿ ಇಲ್ಲ. ಸೊ ಅವ್ರಿಗೆ ಅಥಾರಿಟಿ ಇರೋ ಕಾರಣ ಅವ್ರು ಲಾಗಿನ್ ಆಗಿ ಬಂದಿದೆಯಾ ಬಂದಿಲ್ವೋ ಅಂತ ಹೇಳಿ ಅವರೊಂದು ಇನ್ಫಾರ್ಮೇಷನನ್ನು ಚೆಕ್ಔಟನ್ನು ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಸೊ ಅವಾಗ ನಿಮಗೆ ಖಂಡಿತ ಒಂದು ಏನಂತ ಹೇಳ್ತಾರೆ, ಯು ವಿಲ್ ಗೆಟ್ ದಿ ವಾಟ್ ಐ ಕ್ಯಾನ್ ಸೇ ದ ಇನ್ಫಾರ್ಮೇಷನ್ ನಿಮಗೆ ಖಂಡಿತ ಬರುತ್ತೆ. ಸೊ ಹಾಗಾಗಿ ನಾನು ಒಂದ್ಸತಿ ಇಲ್ಲಿ ನೋಡೋಣಂತೆ, ಲೆಟ್ ಅಸ್ ಸಿ ವಾಟ್ ಇಸ್ ದ ಮ್ಯಾಟರ್ ಹಿಯರ್. ನೋಡೋಣ ತಡೀರಿ, ಏನಾದರೂ ಅಕಸ್ಮಾತ್ ಬಂದಿದೆಯಾ ಅಂತ. ಐ ವಿಲ್ ಜಸ್ಟ್ ಗೋ ಟು ದಿಸ್ ಒನ್, ವಿಚ್ ಒನ್, VTU ಎಕ್ಸಾಮ್ ಅಪ್ಲಿಕೇಶನ್, ರೈಟ್? ಓಕೆ, ನಾವು ಒಂದ್ಸತಿ ನೋಡ್ಬೋಣ. ಯಾಕೆಂದರೆ ಈಗ ಅದೇ ಮೇನ್ ಪ್ರಾಬ್ಲಮ್ ಅಲ್ವಾ. ಸೊ ನಿಮ್ಮ ಕಾಲೇಜ್ನಲ್ಲಿ ನೋಡಿ, ಜೂನ್ ಜುಲೈ ಎಕ್ಸಾಮಿನೇಷನ್ ಇನ್ನೂ ಹಾಗೆ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಖಾಲಿ ಬರ್ತಾ ಇದೆ ಜೂನ್ ಜುಲೈದು. ಸೊ ಹಾಗಾಗಿ ಇನ್ನೂ ಬಂದಿದ್ರೆ ಇಲ್ಲಿ ಖಂಡಿತ ಬರ್ತಿತ್ತು, ಆಯಿತಾ? ಇಲ್ಲಿ ಖಂಡಿತ ಬರ್ತಿತ್ತು, ಇದು ಖಾಲಿ ಬರ್ತಾ ಇರೋಂಥ ಕಾರಣ. ಸೊ ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ನಿಮ್ಗೆ ಆದಷ್ಟು ಬೇಗ ಅಪ್ಲಿಕೇಶನ್ ಬರುತ್ತೆ. ಸ್ಟೂಡೆಂಟ್ ಅಪ್ಲಿಕೇಶನ್ ಇಲ್ಲಿ ಬರ್ತಿತ್ತು, ನಿಮಗೆ ಸ್ಟೂಡೆಂಟ್ ಅಪ್ಲಿಕೇಶನ್ ಇಲ್ಲಿ ಬರ್ತಿತ್ತು ನೋಡಿ. ಸ್ಟೂಡೆಂಟ್ ಜಾಗದಲ್ಲಿ ಏನಾದ್ರು ಒಂದು ಇದ್ದೇ ಇರುತ್ತೆ. ಇವಾಗ ನೀವು ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಬರುತ್ತೆ, ಆಯಿತಾ? ಇಲ್ಲಿ ಸ್ಟೂಡೆಂಟ್ ಜಾಗದಲ್ಲಿ ಸ್ವಲ್ಪ ಖಾಲಿ ಇದೆ ಆ್ಯಂಡ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಇದೆ, ಬಟ್ ದಟ್ ಕುಡಂಟ್ ಬಿ ಲಾಕ್ಡ್ ಇನ್ ಬೈ ಅಸ್ ಅಲ್ವಾ. ಸೊ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಇನ್ನೂ ಪೆಂಡಿಂಗಲ್ಲಿದೆ. ನಿಮ್ಮ ಅಪ್ಲಿಕೇಶನ್ ಬರೋದನ್ನು ನಿಮ್ಮ ಕಾಲೇಜ್ನವರೇ ಹೇಳ್ತಾರೆ, ದಯವಿಟ್ಟು ಟೆಸ್ಟ್ನಲ್ಲಿ ಇಟ್ಕೊಳ್ಳಿ. ಸೊ ನಾವು ಒಂದ್ಸಲಿ ತೋರಿಸ್ಕೊಟ್ಟಿದ್ದೀವಿ ಏನು ಮ್ಯಾಟರು ಅಂತ ಹೇಳಿಬಿಟ್ಟು,
ಆಯ್ತಾ. ಸೊ ಈ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಪ್ಲಿಕೇಶನ್ ಬಂದು ಅವ್ರು ಲಾಗಿನ್ ಆಗ್ತಾರೆ, ನೀವೇನು ಒಂದು ಅಪ್ಲೈ ಮಾಡ್ತೀರಾ ಎಕ್ಸಾಮ್ಗೆ ಅದನ್ನ ಚೆಕ್ಔಟ್ ಅನ್ನ ಮಾಡ್ಕೊಳ್ತಾರೆ. ಸೊ ಅವರಿಗೆ ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿಕ್ಕೆ, ಟಿಕೆಟ್ ರೇಸ್ ಮಾಡ್ಲಿಕ್ಕೆ, ಪ್ಲಸ್ ಏನಾದರೂ ನೀವು ವೈಮಸ್ ಆಗಿ ತಪ್ಪ ಕೊಟ್ಟಿದ್ರೆ ಡೀಟೇಲ್ಸ್, ಸೊ ಅದೆಲ್ಲ ಸೆಟ್ರೇಟ್ ಮಾಡ್ಲಿಕ್ಕೆ ಅವಕಾಶ ಇರುವಂಥದ್ದು. ಇದನ್ನ ನಾವು ಓಪನ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಸ್ಟೂಡೆಂಟ್ ಜಾಗದಲ್ಲಿ ಏನಾದ್ರು ಎಕ್ಸಾಮ್ ಅಪ್ಲಿಕೇಶನ್ ಅಂತ ಬಂತು ಅಂತ ಅಂದ್ರೆ ದೆನ್ ಯುವರ್ ಎಕ್ಸಾಮ್ ಅಪ್ಲಿಕೇಶನ್ ಇಸ್ ಓಪನ್, ನಾವು ಚೆಕ್ಔಟ್ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ಟ್ರೈ ಮಾಡ್ತಾ ಇರಿ. ಯು ಜಸ್ಟ್ ಗೋ ಟು VT ಎಕ್ಸಾಮ್ ಫಾರಮ್, VT ಎಕ್ಸಾಮ್ ಅಪ್ಲಿಕೇಶನ್ ಅಂತ ಹೋದ್ರೆ ಇಲ್ಲಿ ಪ್ರೀ ಎಕ್ಸಾಮ್ ಬರುತ್ತೆ. ಇದನ್ನ ಓಪನ್ ಮಾಡಿದಾಗ ಸ್ಟೂಡೆಂಟ್ ಜಾಗದಲ್ಲಿ ಏನಾದರೂ ಓಪನ್ ಆಯಿತು ಅಂತಂದ್ರೆ ದಯವಿಟ್ಟು ಅದನ್ನ ಓಪನ್ ಮಾಡಿ ನೋಡಿ, ಆಯ್ತಾ. ಏನು ಅಂತ ಓಪನ್ ಮಾಡಿ ನೋಡಿ, ಅಲ್ಲೇ ಹೇಳಿರ್ತಾನೆ ಇಂತಿಂತವ್ರಿಗೆ ಅಂತ. ಸೊ ಅದನ್ನ ನೀವು ಚೆಕ್ಔಟ್ ಅನ್ನ ಮಾಡ್ಕೋಬಹುದು, ಆಯ್ತಾ. ಇದೊಂದನ್ನ ನೀವು ಟ್ರೈ ಮಾಡ್ತಾ ಇರಿ, ಖಂಡಿತ ಬಂದಿದ್ರೆ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಐ ಜಸ್ಟ್ ಫೈಂಡ್ ಔಟ್ ದ ಸ್ಮಾಲ್ ಸೆಷನ್ ಗೈಸ್, ಅಂಡ್ ಥ್ಯಾಂಕ್ ಯು.